ವೆರಿ ಗುಡ್. ಸ್ಟೇ. ಸೊ ಫ್ರೆಂಡ್ಸ್, ನಮ್ಮ ಪಲಾವ್ ರೆಡಿ ಆಗಿದೆ. ಇದು ಇವ್ರ ಪ್ಲೇಟ್, ಹಾಗಾಗಿ ಕೋಸಂಬರಿನ ಮೊಸರು ಹಾಕಿಲ್ಲ, ಅದೇ ಹಾಗೆ ಇದೆ. ಇದು ಮೊಸರು ಇಲ್ಲದೆ ಕೋಸಂಬರಿ. ಸೊ ಪಲಾವ್, ಕೋಸಂಬರಿ ಹಾಗೆ ಆಲೂಗಡ್ಡೆ ಚಿಪ್ಸ್. ಟೈಮ್ ಇವಾಗ 6 ಗಂಟೆ ಆಗಿದೆ. ಸೊ ಪಲಾವ್ ಟೇಸ್ಟ್ ಮಾಡಿದ್ವಿ. ಪಲಾವ್ ಸೂಪರ್ ಆಗಿತ್ತು. ನೀವು ಕೂಡ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ. ಹಾಗೆ ಇವಾಗ ಸಂಕೇಶ್ವರ ಡಿಮಾರ್ಟ್ ಹೋಗೋಣ. ಚಿಕ್ಕೋಡಿಯಿಂದ ಸಂಕೇಶ್ವರ 26 ಕಿಲೋಮೀಟರ್ ಇದೆ. ಸೊ ನಾವು ಡೈರೆಕ್ಟಾಗಿ ನಿಮಗೆ ಅಲ್ಲಿ ಸಿಗ್ತೀವಿ. ಹಲೋ, ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಯಶಸ್ವಿ. ಹೇಗಿದ್ದೀರಾ ಎಲ್ಲರೂ? ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಗುರುವಾರ, ನಮ್ಮ ಚಿಕ್ಕೋಡಿಲಿ ಮಾರ್ಕೆಟ್ ಇರುತ್ತೆ, ಹಾಗಾಗಿ ಮಾರ್ಕೆಟ್ಗೆ ಹೋಗಿ ಬಂದ್ವಿ. ಸೊ ಮಾರ್ಕೆಟ್ಗೆ ಹೋಗಿ ಬಂದು ತುಂಬ ಲೇಟ್ ಆಗಿದೆ, ಹಾಗಾಗಿ ಇವಾಗ ಬ್ರೇಕ್ಫಾಸ್ಟ್ ಏನೂ ಮಾಡಲ್ಲ, ಡೈರೆಕ್ಟಾಗಿ ಲಂಚ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿಗೆ ಲಂಚ್ಗೆ ನಾನು ಪಲಾವ್ನ ಮಾಡ್ತಾ ಇದ್ದೀನಿ, ವೆಜಿಟೇಬಲ್ ಪಲಾವ್ನ. ಸೊ ಅದು ಯಾವ ಥರ ಮಾಡೋದು ಅಂತ ರೆಸಿಪಿನ ನಿಮಗೂ ಕೂಡ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಇವತ್ತು ನಾವು ನಮ್ಮ ಸಂಕೇಶ್ವರದಲ್ಲಿ ಡಿಮಾರ್ಟ್ ಓಪನ್ ಆಗುತ್ತೆ ಅಂತ ಹೇಳಿ ನಿಮಗೆ ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಾನು. ಅವಾಗಿನ್ನೂ ಕನ್ಸ್ಟ್ರಕ್ಷನ್ ನಡೆದಿತ್ತು. ಸೊ ಓಪನಿಂಗ್ ಆಗಿದೆ, ಇವಾಗ ಯುಗಾದಿಗೆ ಓಪನಿಂಗ್ ಆಗಿದೆ ಅದು. ಹಾಗಾಗಿ ಇವತ್ತು ಸಂಕೇಶ್ವರ ಡಿಮಾರ್ಟ್ ಯಾವ ಥರ ಇದೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಸೊ ಫ್ರೆಂಡ್ಸ್, ವೆಜಿಟೇಬಲ್ ಪಲಾವ್ ಮಾಡೋದಕ್ಕೆ ನಾನಿಲ್ಲಿ ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆ, ಕ್ಯಾಪ್ಸಿಕಮ್ ಹಾಗೆ ಫ್ಲವರ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಒಗ್ಗರಣೆಗೆ ಈರುಳ್ಳಿ ಮತ್ತು ಟೊಮ್ಯಾಟೋನ ತೊಗೊಂಡಿದ್ದೀನಿ. ಇಲ್ಲಿ ಕೊತ್ತಂಬರಿ, ಪುದೀನ ಹಾಗೆ ಮೆಣಸಿನ್ಕಾಯಿ ಇವು ಮೂರರದ್ದು ಪೇಸ್ಟ್ ಮಾಡಬೇಕು. ಅದಾದಮೇಲೆ ಸ್ಪೈಸಸಲ್ಲಿ ಶಾಜೀರಾ, ಪಲಾವ್ ಎಲೆ, ಚಕ್ಕೆ, ಲವಂಗ, ಕಾಳುಮೆಣಸು, ಏಲಕ್ಕಿ ಹಾಗೆ ಸ್ಟಾರ್ ಹೂವನ್ನ ತೊಗೊಂಡಿದ್ದೀನಿ. ಸೊ ಇಷ್ಟು ಸಾಮಗ್ರಿಗಳು ಹತ್ತವೆ. ಇವಾಗ ಮೊದಲಿಗೆ ಮಿಕ್ಸಿ ಮಾಡ್ಕೊಳ್ಳೋಣ. ಇದಕ್ಕೆ ಕೊತ್ತಂಬರಿ, ಪುದೀನ ಹಾಗೆ ಮೆಣಸಿನ್ಕಾಯಿನ ಹಾಕಿ ರುಬ್ಬಬೇಕು. ಸ್ವಲ್ಪ ನೀರು ಹಾಕಿ ರುಬ್ಬಬೇಕು. ಸೊ ಇದಕ್ಕೆ ಸ್ವಲ್ಪ ಮಟೀರಿಯಲ್ಸ್ ಜಾಸ್ತಿ ಆಗ್ತವೆ, ತಯಾರಿ ಮಾಡ್ಕೊಳ್ಳೋದು ತುಂಬ ಇರುತ್ತೆ, ಆದರೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ತಿಂದವ್ರು ಫಿದಾ ಆಗ್ತಾರೆ. ಹಾಗಾಗಿ ಕಷ್ಟ ಆದರೂ ಪರವಾಗಿಲ್ಲ, ಇಷ್ಟಪಟ್ಟು ಮಾಡಿ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಈ ಥರ ಪೇಸ್ಟ್ ರೆಡಿಯಾಗಿದೆ. ಸೊ ಇವಾಗ ಇದನ್ನು ಒಗ್ಗರಣೆಗೆ ಯೂಸ್ ಮಾಡಬೇಕು. ಯಾವ ಸಮಯದಲ್ಲಿ ಹಾಕಬೇಕು ಅನ್ನೋದನ್ನು ಹೇಳ್ತೀನಿ ಬನ್ನಿ. ಸೊ ಮೊದಲಿಗೆ ಎಣ್ಣೆ ಹಾಕೋಬೇಕು. ಸೊ ಫ್ರೆಂಡ್ಸ್, ಎಣ್ಣೆ ಬಿಸಿಯಾಗಿದೆ. ಇವಾಗ ಈ ಸ್ಪೈಸಸ್ನೆಲ್ಲ ಇದ್ರೊಳಗೆ ಹಾಕ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಅದೇನು ಬೇಗ ಫ್ರೈ ಆಗುತ್ತೆ. ಅದಾದಮೇಲೆ ಇದಕ್ಕೆ ನಾವು ಈರುಳ್ಳಿನ ಸೇರಿಸೋಣ. ಸೊ ಫ್ರೆಂಡ್ಸ್, ಈರುಳ್ಳಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತೀನಿ. ಇದು ಹೋಮ್ ಮೇಡ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್. ಸೊ ಇದನ್ನು ಯಾವ ಥರ ಮಾಡಿ 15 ಡೇಸ್ವರೆಗೂ ಸ್ಟೋರ್ ಮಾಡಿ ಇಡಬೇಕು ಅನ್ನೋದೊಂದು ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತೀನಿ. ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ. ಅದರಿಂದ ನೀವು 15 ಡೇಸ್ವರೆಗೂ ಯಾವ ಥರ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ಸ್ಟೋರ್ ಮಾಡ್ಬೋದು ಅನ್ನೋದು ಗೊತ್ತಾಗುತ್ತೆ. ಸೊ 1 ಸ್ಪೂನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಫ್ರೆಂಡ್ಸ್, ಅಲ್ಲ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ಅದಾದಮೇಲೆ ಇವೆಲ್ಲ ತರಕಾರಿನ ಸೇರಿಸ್ತೀನಿ. ಇಲ್ಲಿ ಆಲೂಗಡ್ಡೆನ ಕಟ್ ಮಾಡಿ ನೀರಲ್ಲಿ ತೊಳ್ಕೊಂಡು ಆಮೇಲೆ ಎಲ್ಲ ತರಕಾರಿನೂ ತೊಳ್ಕೊಂಡಿದ್ದೀನಿ. ಆದರೆ ಇದನ್ನು ಮಾತ್ರ ನಾನು ಫ್ಲವರ್ನ ಸ್ವಲ್ಪ ಬಿಸಿ ನೀರಿನಲ್ಲಿ ನೆನೆಯೋದಕ್ಕಿಟ್ಟು ಆಮೇಲೆ ವಾಶ್ ಮಾಡಿದ್ದೀನಿ. ಸೊ ಇದನ್ನೆಲ್ಲನೂ ಇದರೊಳಗೆ ಸೇರಿಸೋಣ ಇವಾಗ. ಸೊ ಎಲ್ಲ ತರಕಾರಿನೂ ಆ್ಯಡ್ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಫ್ರೆಂಡ್ಸ್, ಇವಾಗ ಎಲ್ಲ ತರಕಾರಿನೂ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಅದು ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಬೇಕು. ಸೊ ಇದನ್ನು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಬೇಕು ಇದನ್ನು. ಸೊ ಫ್ರೆಂಡ್ಸ್, ತರಕಾರಿ ಎಲ್ಲ ಫ್ರೈ ಆಗ್ತಾಯಿದೆ. ಸೊ ಇವಾಗ ಇದಕ್ಕೆ ನಾನು ರುಬ್ಬಿಟ್ಟಿರೋ ಪೇಸ್ಟ್ ಇದೆ ಅಲ್ವಾ, ಸೊ ಆ ಪೇಸ್ಟ್ನ ಆ್ಯಡ್ ಮಾಡ್ತೀನಿ. ಸೊ ಇದನ್ನು ಕೂಡ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಸಿ ವಾಸನೆ ಹೋಗೋವರೆಗೂ ಮಿಕ್ಸ್ ಮಾಡಬೇಕು. ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಳ್ಬೇಕು ನಾವು ಇವಾಗ ಇದನ್ನು. ಸೊ ಫ್ರೆಂಡ್ಸ್, ಅಲ್ಲ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗಿದೆ. ಇವಾಗ ಇದಕ್ಕೆ ಟೊಮ್ಯಾಟೋನ ಸೇರಿಸ್ತೀನಿ. ಸೊ ಇವಾಗ ಮತ್ತೆ ಟೊಮ್ಯಾಟೊ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಸೊ ಫ್ರೆಂಡ್ಸ್, ಇವಾಗ ಎಲ್ಲ ತರಕಾರಿ ಹಾಗೆ ಟೊಮ್ಯಾಟೊ ಎಲ್ಲನೂ ಫ್ರೈ ಆಗಿದೆ. ಸೊ ಇವಾಗ ನಾನು ಇದಕ್ಕೆ ತೊಳೆದಿರೋ ಅಕ್ಕಿನ ಸೇರಿಸ್ಕೊಳ್ತೀನಿ. ಇದನ್ನೇನು ನಾನು ನೀರಲ್ಲಿ ನೆನೆಸಿಟ್ಟಿಲ್ಲ, ಸುಮ್ಮನೆ ವಾಶ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಅಷ್ಟೇ.
ಸೊ ಇವಾಗ ಇದನ್ನು ಇನ್ನೊಂದು ಸಲ ಮಿಕ್ಸ್ ಮಾಡೋಣ. ಸ್ವಲ್ಪ ಲೈಟಾಗಿ ಅಕ್ಕಿ ಇಲ್ಲಿ ಫ್ರೈ ಆಗಬೇಕು. ಇವಾಗ ಅಕ್ಕಿ ಮಿಕ್ಸ್ ಆಗಿದೆ, ಇದಕ್ಕೆ ನೀರನ್ನು ಸೇರಿಸ್ಕೊಳ್ತೀನಿ. ಮೆಜರ್ಮೆಂಟ್ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ. ಹಾಗೆ ನೀರು ಹಾಕಿದ ಮೇಲೆ ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪು ಕರೆಕ್ಟಾಗಿದೆಯೋ ಇಲ್ಲೋ ಅಂಥೇಳಿ. ಸೊ ಉಪ್ಪು ಕಡಿಮೆ ಆಗಿತ್ತಂದರೆ ಮತ್ತೊಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿ. ನನಗೆ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು, ಹಾಗಾಗಿ ಇನ್ನೊಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿದ್ದೀನಿ. ಸೊ 3 ವಿಸಿಲ್ ಆಗಲಿ, ಅಷ್ಟರಲ್ಲಿ ನಮ್ಮ ವೆಜಿಟೇಬಲ್ ಪಲಾವ್ ರೆಡಿ ಆಗುತ್ತೆ. ಸೊ ಫ್ರೆಂಡ್ಸ್, ಈ ಕಡೆ ಪಲಾವ್ ರೆಡಿ ಆಗ್ತಾ ಇದೆ. ಸೊ ಲಾಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಆಲೂಗಡ್ಡೆ ಚಿಪ್ಸ್ನ ಯಾವ ಥರ ಮಾಡೋದು ಅಂತ ಹೇಳಿದ್ದೆ, ಆದರೆ ಫ್ರೈ ಮಾಡಿ ತೋರಿಸಿರಲಿಲ್ಲ. ಸೊ ಇವತ್ತು ಹೇಗೂ ರೈಸ್ ಒಟ್ಟಿಗೆ ಕಾಂಬಿನೇಷನ್ ಚೆನ್ನಾಗಾಗುತ್ತೆ ಅಂತ ಹೇಳಿ ಚಿಪ್ಸ್ನ ಫ್ರೈ ಮಾಡ್ತಾ ಇದ್ದೀನಿ. ಸೊ ಫ್ರೈ ಮಾಡಿದ ಮೇಲೆ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಆಗಿದೆ ಅಂಥೇಳಿ. ಬನ್ನಿ ನೋಡೋಣ. ಸೊ ಫ್ರೆಂಡ್ಸ್, ಪಲಾವ್ ಒಟ್ಟಿಗೆ ಕಾಂಬಿನೇಷನ್ ಅಂದರೆ ಕೋಸಂಬರಿ. ಹಾಗಾಗಿ ಇಲ್ಲಿ ಒಂದು ಸೌತೆಕಾಯಿ, ಒಂದು ಈರುಳ್ಳಿ, ಒಂದು ಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಕೊತ್ತಂಬರಿನ ತೊಗೊಂಡಿದ್ದೀನಿ. ಇದೆಲ್ಲದನ್ನು ಒಟ್ಟಿಗೆ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಇದು ಮಿಕ್ಸ್ ಆಗಿದೆ. ಇವಾಗ ಇದಕ್ಕೆ ಉಪ್ಪನ್ನು ಸೇರಿಸ್ತೀನಿ. ಉಪ್ಪು ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಇದನ್ನು ಸೇರಿಸಿ ಇವಾಗ ಮತ್ತೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಇದು ಈ ಥರ ರೆಡಿಯಾಗಿದೆ. ಇವರು ಮೊಸರು ತಿನ್ನಲ್ಲ, ಹಾಗಾಗಿ ಇವ್ರಿಗೋಸ್ಕರ ಇಷ್ಟೇ ಸಪ್ರೇಟಾಗಿ ತೆಗಿತೀನಿ. ಇವಾಗ ಇದಕ್ಕೆ ಮೊಸರನ್ನ ಆ್ಯಡ್ ಮಾಡ್ತೀನಿ. ಅಷ್ಟೇ ಸಾಕು, ಒಂದೇ ಟೈಮಿಗೆ ಮಾಡ್ತಾಯಿದ್ದೀವಿ, ಹಾಗಾಗಿ ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ನಮ್ಮ ಕೋಸಂಬರಿ ರೆಡಿ ಆಯಿತು. ಸೊ ಫ್ರೆಂಡ್ಸ್, ಪಲಾವ್ ರೆಡಿಯಾಗಿದೆ, ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಅರೋಮಾ ಅಂತೂ ಸಖತ್ತಾಗಿ ಬರ್ತಾಯಿದೆ, ಟೇಸ್ಟ್ ಕೂಡ ಅಲ್ಟಿಮೇಟೇ ಆಗಿರುತ್ತೆ. ಸೊ ಇವಾಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡೋದು, ಆಮೇಲೆ ಪ್ಲೇಟಿಗೆ ಹಾಕ್ಕೊಂಡು ತಿಂತಾ ಇರೋದು ಅಷ್ಟೇ. ಸೊ ಫ್ರೆಂಡ್ಸ್, ನಮ್ಮ ಪಲಾವ್ ರೆಡಿಯಾಗಿದೆ. ಇದು ಇವ್ರ ಪ್ಲೇಟ್, ಹಾಗಾಗಿ ಕೋಸಂಬರಿನ ಮೊಸರು ಹಾಕಿಲ್ಲ, ಅದೇ ಹಾಗೆ ಇದೆ. ಇದು ಮೊಸರಿಲ್ಲದೆ ಕೋಸಂಬರಿ. ಸೊ ಪಲಾವ್, ಕೋಸಂಬರಿ ಹಾಗೆ ಆಲೂಗಡ್ಡೆ ಚಿಪ್ಸ್. ಸೊ ಇವಾಗ ಡೈರೆಕ್ಟಾಗಿ ಊಟ ಮಾಡೋಣ, ಹೊಟ್ಟೆ ತುಂಬ ಹಸಿತಾ ಇದೆ. ಊಟ ಮುಗಿಸ್ಕೊಂಡು ಮತ್ತೆ ಟ್ಯೂಷನ್ ಇದೆ, ಟ್ಯೂಷನ್ ಮುಗಿಸ್ಕೊಂಡು ಆಮೇಲೆ ಸಾಯಂಕಾಲ ಸಂಕೇಶ್ವರಕ್ಕೆ ಹೋಗೋಣ. ಬನ್ನಿ, ಡಿಮಾರ್ಟ್ ಯಾವ ಥರ ಇದೆ ಅಂತೇಳಿ ತೋರಿಸ್ತೀನಿ. ಸೊ ಊಟ ಆದಮೇಲೆ ಸಿಗ್ತೀನಿ. ಸೊ ಫ್ರೆಂಡ್ಸ್, ಟ್ಯೂಷನ್ ಎಲ್ಲ ಮುಗೀತು, ಟೈಮ್ ಇವಾಗ 6 ಗಂಟೆ ಆಗಿದೆ. ಸೊ ಪಲಾವ್ ಟೇಸ್ಟ್ ಮಾಡಿದ್ವಿ, ಪಲಾವ್ ಸೂಪರ್ ಆಗಿತ್ತು. ನೀವು ಕೂಡ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ. ಹಾಗೆ ಇವಾಗ ಸಂಕೇಶ್ವರ ಡಿಮಾರ್ಟ್ ಹೋಗೋಣ. ಚಿಕ್ಕೋಡಿಯಿಂದ ಸಂಕೇಶ್ವರ 26 ಕಿಲೋಮೀಟರ್ ಇದೆ. ಸೊ ನಾವು ಡೈರೆಕ್ಟಾಗಿ ನಿಮಗೆ ಅಲ್ಲಿ ಸಿಗ್ತೀವಿ. ಇದು ಸಂಕೇಶ್ವರ ಬಸ್ ನಿಲ್ದಾಣ. ಸೊ ಸಂಕೇಶ್ವರ ಬಸ್ ಸ್ಟ್ಯಾಂಡಿಂದ ಡಿಮಾರ್ಟ್ 2 ಕಿಲೋಮೀಟರ್ ಆಗುತ್ತೆ. ಸೊ ನಾವು ಗಡಿಂಗ್ಲಸ್ ಮಾರ್ಗವಾಗಿ ಹೋಗಬೇಕು. ಸೊ ಅಲ್ಲೇ ಮುಂದೆ ಹೋದ ತಕ್ಷಣ ನಮಗೆ ಒಂದು ರೈಟ್ ಟರ್ನ್ ಕಾಣುತ್ತೆ, ಕೊಲ್ಲಾಪುರ ರೋಡ್ ಅದು. ಸೊ ರೈಟ್ ಟರ್ನ್ ಆದರೆ ಸಾಕು, ಅಲ್ಲಿಂದ ಒಂದು 200 ಮೀಟರ್ ಇದೆ ಅಷ್ಟೇ ಡಿಮಾರ್ಟ್. ಸೊ ಅಲ್ಲಿಗೆ ಹೋದರೆ ಗೊತ್ತಾಗುತ್ತೆ ನಮಗೆ ರಸ್ತೆ ಎಲ್ಲ. ಸೊ ನೋಡಿ ಸಂಕೇಶ್ವರ ಸಿಟಿ ಯಾವ ಥರ ಇದೆ ಅಂಥೇಳಿ. ಸೊ ಡಿಮಾರ್ಟ್ಗೆ ಹೋದ ತಕ್ಷಣ ಇವತ್ತು ಒಬ್ಬರು ಅತಿಥಿ ಭೇಟಿಯಾದರು. ಯಾವ ಅತಿಥಿ ಭೇಟಿಯಾದರು ಅಂಥೇಳಿ ಮುಂದೆ ನಿಮಗೆ ಗೊತ್ತಾಗುತ್ತೆ. ಸೊ ಡಿಮಾರ್ಟ್ ಎಂಟ್ರಿ ಆದ ತಕ್ಷಣ ಒಂದು ಡಾಗ್ನ ನೋಡಿದ್ವಿ. ಆ ಡಾಗ್ ಹೆಸರು ರಾಜು ಅಂಥೇಳಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂಥೇಳಿ, ಎಷ್ಟು ಚೆನ್ನಾಗಿ ಮಾತು ಕೇಳ್ತಾ ಇದೆ. ಸೊ ಖುಷಿ ಆಯಿತು ಡಾಗ್ನ ಮೀಟಾಗಿ. ಪೆಟ್ ಪೇರೆಂಟ್ಸ್ ಅಂದರೆ ಹಾಗೆ ಅಲ್ವಾ, ನಾವು ಎಲ್ಲಿ ಹೋದರೂ ಕೂಡ ಪೆಟ್ಸ್ ಸಿಗ್ತಾನೆ ಇರ್ತವೆ. ಸೊ ಇನ್ನು ಡಿಮಾರ್ಟ್ ವಿಷಯಕ್ಕೆ ಬಂದರೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ, ಪಾರ್ಕಿಂಗ್ ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಂಥೇಳಿ.
ಸೊ ಕ್ರೌಡ್ ಅಂತೂ ತುಂಬ ಇತ್ತು ನಾವು ಹೋದಾಗ. 6:30 ಏನೋ ಆಗಿತ್ತು ನಾವು ಹೋಗಿದ್ವಿ ಅವಾಗ. ಸೊ ಒಳಗಡೆ ಕೂಡ ಚೆನ್ನಾಗಿದೆ. ಒಂಥರ ಇದು ಕೊಲ್ಲಾಪುರ ರಂಕಾಳ್ ಕೆರೆ ಹತ್ರ ಇದೆ ಅಲ್ವಾ ಡಿಮಾರ್ಟ್, ಆ ಥರ ಅನ್ನಿಸ್ತು ಇದು ನಮಗೆ. ಸೊ ಶಾಪಿಂಗ್ ಎಲ್ಲ ತುಂಬ ಚೆನ್ನಾಗಾಯಿತು. ಸೊ ಅದು ರಾಜು ಅನ್ನೋ ಒಂದು ಡಾಗ್ನ ನಾವು ನೋಡಿದ್ವಲ್ವ, ಅದೊಂದು ಸ್ಟೋರಿ ಹೇಳ್ಬೇಕು ನಾನು. ಅದಕ್ಕೆ ಹುಷಾರಿರ್ಲಿಲ್ವಂತೆ. ಆ ಅಂಕಲ್ ಅವರು ಏನು ಮಾಡ್ತಿದ್ರಂದರೆ ಬಾಡಿಗೆ ಕಾರನ್ನ ತೊಗೊಂಡು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ರಂತೆ. ಸೊ ಬಾಡಿಗೆ ಕಾರವ್ನು ಏನಂದಂತೆ, ನಿಮ್ಮ ಡಾಗ್ನ ಗಾಡೀಲಿ ನಮ್ಮ ಕಾರಲ್ಲಿ ತೊಗೊಂಡು ಹೋಗಿದ್ದಕ್ಕೆ ಕಾರೆಲ್ಲ ಗಲೀಜಾಗ್ತಿದೆ ಅಂತ ಅಂದ್ಬಿಟ್ನಂತೆ. ಹಾಗಾಗಿ ಅಂಕಲ್ಗೆ ಸಿಟ್ಟು ಬಂದು ಅವರು ಸ್ವಂತ ಒಂದು ಕಾರ್ನೇ ತೊಗೊಂಡ್ರು, ಕಿಯಾ ಸೆಲ್ಟೋಸ್ ಕಾರ್ನೇ ತೊಗೊಂಡ್ಬಿಟ್ರು ನಾಯಿಗೋಸ್ಕರ. ಸೊ ನೋಡಿ ಪೆಟ್ ಪೇರೆಂಟ್ಸ್ ಮನಸ್ಸು ಯಾವ ಥರ ಇರುತ್ತೆ ಅಂತ ಹೇಳಿ. ಸೊ ಅವ್ರಿಗೇನಾದರೂ ಪರವಾಗಿಲ್ಲ, ಆದರೆ ಅವರು ಡಾಗಿಗೆ ಏನಾದರೂ ಅಂದರೆ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ, ಆ ಥರ ಒಂದು ಮನಸ್ಥಿತಿ ಇರುತ್ತೆ. ಸೊ ಡಿಮಾರ್ಟಲ್ಲಿ ಶಾಪಿಂಗ್ ಅಂತೂ ಸಖತ್ತಾಗಾಯಿತು. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಿಲ್ಲಿಂಗ್ ಸೆಕ್ಷನ್ಗೆ ಬಂದು ಬಿಲ್ಲೆಲ್ಲ ಮುಗಿಸ್ಕೊಂಡು ಇವಾಗ ನೆಕ್ಸ್ಟು ಸಂಕೇಶ್ವರದಲ್ಲಿರ್ತಕ್ಕಂಥ ಎಸ್ ಗ್ರ್ಯಾಂಡ್ ಹೋಟೆಲ್ಗೆ ಬಂದಿದ್ದೀವಿ. ಸೊ ಪ್ಯೂರ್ ವೆಜ್ ಹೋಟೆಲ್. ಇವತ್ತು ಗುರುವಾರ ನಾವು ನಾನ್ ವೆಜ್ ತಿನ್ನೋದಿಲ್ಲ, ಹಾಗಾಗಿ ವೆಜ್ ಹೋಟೆಲಲ್ಲಿ ಒಂದೊಳ್ಳೆ ಊಟ ಸವಿತಾ ಇದ್ದೀವಿ. ಬನ್ನಿ ಏನೇನು ಊಟಕ್ಕೆ ತೊಗೊಂಡ್ವಿ ಅಂತ ಹೇಳ್ತೀನಿ. ಸೊ ಹೋಟೆಲ್ ಆ್ಯಂಬಿಯನ್ಸ್ ಅಂತೂ ಸಖತ್ತಾಗಿದೆ. 5 ವರ್ಷ ಆಯ್ತಂತೆ ಹೋಟೆಲ್ ಓಪನಿಂಗ್ ಮಾಡಿ, ಆದರೂ ಕೂಡ ಅನ್ನಿಸ್ತಾನೆ ಇಲ್ಲ ಮೊನ್ನೆ ಓಪನ್ ಮಾಡಿದಾರೇನಪ್ಪ ಅನ್ನೋ ಥರ ಇದೆ. ಸೊ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇಲ್ಲಿ ಫಿಶ್ ಅಕ್ವೇರಿಯಂ ಕೂಡ ಇತ್ತು, ನೋಡ್ಬೋದು ಎಷ್ಟು ಚೆನ್ನಾಗಿರೋ ಫಿಶ್ಗಳೆಲ್ಲ ಇದ್ದಾವೆ ಅಂಥೇಳಿ. ಫಿಶ್ಗಳನ್ನ ನೋಡಿ ಚೆನ್ನಾಗಿ ಅನ್ನಿಸ್ತು. ಊಟಕ್ಕೆ ನಾವಿಲ್ಲಿ ಸ್ಟಾರ್ಟರಲ್ಲಿ ಮಸಾಲ ಪಾಪಡ್, ಹಾಗೆ ಡಿಶಲ್ಲಿ ಪನ್ನೀರ್ ತಂದೂರಿ ಟಿಕ್ಕಾ, ಹಾಗೆ ಕೇರಳ ಪರೋಟ, ನೆಕ್ಸ್ಟ್ ಜೀರಾ ರೈಸ್ ಎಲ್ಲನೂ ಆರ್ಡರ್ ಮಾಡಿದ್ವಿ. ತುಂಬ ಟೇಸ್ಟಿ ಆದಂತಹ ಫುಡ್ ಇತ್ತು. ಹಾಗೆ ಸ್ಟಾಫ್ ಕೂಡ ತುಂಬ ಫ್ರೆಂಡ್ಲಿ ಆಗಿದ್ದರು, ಸರ್ವಿಸ್ ಕೂಡ ತುಂಬ ಚೆನ್ನಾಗಿತ್ತು. ನೀವಿಲ್ಲೇ ಸಂಕೇಶ್ವರದವ್ರು ಆಗಿದ್ದರೆ ಅಥವಾ ಏನಾದರೂ ಕೆಲಸಕ್ಕೆ ಸಂಕೇಶ್ವರಕ್ಕೆ ಹೋದರೆ ಮಿಸ್ ಮಾಡದೆ ಈ ಹೋಟೆಲ್ಗೆ ವಿಸಿಟ್ ಮಾಡಿ, ಹಾಗೆ ಫುಡ್ನ ಟೇಸ್ಟ್ ಮಾಡಿ. ಸಖತ್ತಾಗಿದೆ, ಪ್ಯೂರ್ ವೆಜ್ ಹೋಟೆಲ್. ಸೊ ವೆಜ್ ಇದ್ದವ್ರಿಗೆ ನಾನು ಈ ಹೋಟೆಲ್ನ ರೆಫರ್ ಮಾಡ್ತೀನಿ. ಇಷ್ಟಪಡ್ತೀರಾ ನೀವು ಒಂದು ಸಲ ವಿಸಿಟ್ ಮಾಡಿ, ಹಾಗೆ ಟೇಸ್ಟ್ ಮಾಡಿ. ಕೊನೆಯದಾಗಿ ಡೆಸರ್ಟ್ಗೆ ಒಂದು ಬಟರ್ ಸ್ಕಾಚ್ ಐಸ್ ಕ್ರೀಮ್ನ ತೊಗೊಂಡಿದ್ವಿ. ಸೊ ಐಸ್ ಕ್ರೀಮ್ ಟೇಸ್ಟ್ ಕೂಡ ಅಲ್ಟಿಮೇಟ್ ಆಗಿತ್ತು. ಐಸ್ ಕ್ರೀಮ್ನ ತಿನ್ನೋದ್ರ ಮೂಲಕ ನಮ್ಮ ಇವತ್ತಿನ ಡಿನ್ನರ್ನ ಮುಗಿಸಿದ್ವಿ. ಸೊ 540 ರುಪೀಸ್ ಆಗಿದೆ, ಬಿಲ್ ಏನು ಜಾಸ್ತಿ ಆಗಿಲ್ಲ. ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀವಿ ಇವಾಗ. Very good. Stay. So friends, 9:30 ಆಗಿದೆ. ಇವಾಗ ಮನೆಗೆ ಬಂದು ರೀಚ್ ಆಗಿದ್ದೀವಿ. ರಾಕಿನ ಆಟ ನೋಡಿದ್ದೇನಲ್ವಾ, ಇದೇ ಥರ ಇವಾಗ. ಸೊ ಇವಾಗ ಅವನ್ನ ಊಟ ಮಾಡಿಸಿ ಅದಾದ್ಮೇಲೆ ವಾಕಿಂಗ್ ಕರ್ಕೊಂಡು ಹೋಗ್ಬಂದು ಮತ್ತೆ ಟೆರೆಸ್ ಮೇಲೆ ಹೋಗ್ಬೇಕು. ಟೆರೆಸ್ ಮೇಲೆ ಸ್ವಲ್ಪ ಹೊತ್ತು ಆಟ ಆಡ್ತಾನೆ ಅವನು. ಹಾಗಾಗಿ ಈ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಮೀಟ್ ಆಗೋಣ. ಸೊ ಪೆನ್ ತೊಗೊಂಡಿದ್ದಾನೆ ನೋಡಿ, ಬರೀತಾನೋ ಏನು ಮಾಡ್ತಾನೆ ಹೇಳಿ, ಅವನು ಪೆನ್ ತೊಗೊಂಡಿದ್ದಾನೆ ಇವಾಗ. ಸೊ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.